ಜಗಪತಿ ನೀವರಿಯಪ್ಪ ಈ ಜಗತ್ತಿನ ಅಧಿಪತಿ, ನಿಮ್ಗೆ ಕಂಡಾನ ತಿರುಪತಿ. ತಿರುಪತಿ ಅಲ್ಲ ಜಗಪತಿ, ತ್ರಿಪುರ ಸುಂದರಿ. ಬಾನಲ್ಲು ನೀನೇ ಭುವಿಯಲ್ಲೂ ನೀನೇ ಎಂಬಂತೆ ಅವಳ ಸೌಂದರ್ಯ ಸಿಡಿಲಿನಂತೆ ಸಿಡಿದು ಕೋಲ್ ಮಿಂಚಿನಂತೆ ನಟ್ಟಿತು ಈ ನನ್ನ ಕಣ್ಣಲ್ಲಿ. ಅವಳೇನು ಮೇನಕೆನೋ ಅಪ್ಸರೆನೋ? ಸಾಹೇಬ್ರ ಅಂದ್ರು ನಿಮ್ಗೂ ಸುಡ್ಗಾಟ ಚಟ ಗಂಟು ಬಿದ್ದಾವ ಅನ್ನಂಗೆ ಆತಲ್ರಿಪ್ಪ. ಯಾಕೆ ಜಗಪತಿ, ನಾನು ಗಂಡಸಲ್ಲವೇ? ನನಗೂ ಆಶೆ ಆಕಾಂಕ್ಷೆಗಳಿಲ್ಲವೇ? ಒಂದು ಹೆಣ್ಣಿನ ಸಂಘ ಬಯಸಿ ಅದರ ಸುಖ ಅನುಭವಿಸಿದರೆ ತಪ್ಪೇನಾಗುತ್ತೆ? ಅಲ್ರಿ ಸಾಹೇಬ್ರ, ನೀವು ಮುಂದೆ ಮಿನಿಸ್ಟರ್ ಆಗಾರ ಅದೀರಿ, ಅದೇನ ಅಂತಾರಲ್ರಿ 5 ನಿಮಿಷದ ಕೆಲ್ಸಕ್ಕ ಶಾಶ್ವತವಾಗಿ ಮಾನ ಮರ್ಯಾದೆ ಹಾಳು ಮಾಡ್ಕೊಳಕ್ ಹೋಗ್ಬಾರ್ರಿ. ಗೊತ್ತೈತಲ್ರಿ ನಿಮ್ಗ ಸಿಡಿ ಲೇಡಿ ಕತಿ? ಏ ದಡ್ಡ, ನಮ್ಮಂತ ರಾಜಕಾರಣಿಗಳ ಮುಂದೆ ಆ ಸಿಡಿ ಲೇಡಿಗಳು ಯಾವ ಲೆಕ್ಕ? ವಿರೋಧ ಪಕ್ಷದ ಒತ್ತಡಕ್ಕೆ ಮಣಿಗಳು ಅಂತ ನಮ್ಮ ಮೇಲೆ ಬರುವುದು ಸರ್ವೇ ಸಾಮಾನ್ಯ. ಸುಮ್ಮನೆ ಕೂಗಿ ಕರೆಯ ಚೆಲುವೆಯನ್ನು ಯಾರಿ ಅಪ್ಪ ಪಾಪ ಆಕಿ ಗರ್ತಿ ಗಂಗವ್ವ ಕಣ್ಣಂಗ್ ಕಾಣಕತ್ತಾಳ. ನಿಮ್ಮ ಕೆಟ್ಟ ಕಣ್ಣ ಹಾಕಿ ಸುಟ್ಟ ಹಾಕ್ಬಾರ್ರಿ. ಒಂದು ಒದ್ದೆನೆಂದರೆ ಬಿದ್ದು ಸಾಯುವೀರಲ್ಲ ಪಾದದ ಮುಂದೆ. ನಾನು ಹೇಳಿದ್ದನ್ನ ಕೇಳುವುದನ್ನ ಬಿಟ್ಟು ನನಗೆ ಅರಿಕತೆ ಬಿಡುತ್ತೇನೆ. ನಾನೇ ಹೇಳಿರುತ್ತೇನೆ ಅವಳನ್ನು. ಬಿಟ್ಬಿಡ್ರಲ್ಲ. ಜಗಪತಿ, ಚಿನ್ನದ ಚೆಲುವೆ, ಬಣ್ಣದ ಬಟ್ಟೆಯನ್ನು ತೊಟ್ಟುಕೊಂಡು ಸಿಂಗಾರ ಮಾಡುವ ಸುಂದರಿ ಎಂದು ನಾನು ತಿಳಿದರೆ ಸಿಳುಕಿನ ಸಿಂಗಾರಿಯಂತೆ ಕೈ ಕೊಸರಿ ನಿಲ್ಲುತ್ತದೆಯಲ್ಲ ಈ ಜಿಂಕೆ. ಏಯ್ ಪಾಪಿ, ನಿಮಗೆ ಮನುಷ್ಯತ್ವನೇ ಇಲ್ವೇನೋ? ಒಂದು ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಬಂದ್ರೂ ಇಲ್ಲ, ನಾಚಿಕೆ ಆಗೋದಿಲ್ವೇ ನಿಮಗೆ? ನಾಚಿಕೆ, ಮಾನ ಮರ್ಯಾದೆ ಅದು ನಿನ್ನ ಹತ್ರ ಇದೆಯಾ ಚಿನ್ನ? ಇದ್ರೆ ನನಗೂ 5 ನಿಮಿಷ ಕೊಡು. ನಿನ್ನ ಹತ್ತಿರ ಕಾಲ ಕಳೆದು ಅದರ ಸುಖ ಅನುಭವಿಸಿ ಹೋಗುತ್ತೇನೆ. ಏನಂದ್ಯೋ ಭಾಂಡ? ನಿಗರಾಡಬೇಡ. ನಿಗರಾಡಿದ ನಿನ್ನಂತ ಹೆಣ್ಣನ್ನು ನೀರು ಪಾಲು ಮಾಡಿದ್ದಾನೆ ಈ ನೀಲಕಂಠ ದೇಸಾಯಿ. ನಿನ್ನಂತ ಸುಂದರ ಹೆಣ್ಣಿನ ಶೀಲ ಹರಿದು ತಿಂದರೆ ನನ್ನ ಮರ್ಯಾದೆಗೇನು ಚ್ಯುತಿ ಬರಲಾರದು. ಬಾರಲೇ ಬಾ. ಚಾಂಡಾಲ, ಅಧಿಕಾರ ಅಹಮನಲ್ಲಿ ಮೈ ಮೇಲೆ ಬಂದಿದ್ದ ನಿಜವಾದರೆ, ಈ ವಿಷಯ ನನ್ನ ಮೈದುನ ಮಾಲಿಂಗನಿಗೆ ಗೊತ್ತಾಗಿದ್ದ ನಿಜವಾದರೆ ನಿಮ್ಮನ್ನು ಸಿಕ್ಕ ಸಿಕ್ಕ ಹಾಗೆ ಕಡ್ದು ಹಾಕುತ್ತಾನೆ ನಿನ್ನ ರುಂಡ ಮುಂಡವನ್ನು. ಶ್ರೀದೇವಿ, ನಿನ್ನ ಮೈದುನ ಮಾಲಿಂಗ ಜೈಲು ಪಾಲಾಗುವುದಕ್ಕೆ ಕಾರಣನೇ ಈ ಆದಿಶೇಷ ನೀಲಕಂಠ. ಇಂದು ನೀನು ನಿನ್ನ ಗಂಡ ಮನೆ ಬಿಟ್ಟು ಹೊರ ಬೀಳುವುದಕ್ಕೆ ಕಾರಣನೇ ಈ ಜನನಾಯಕ ನೀಲಕಂಠ. ನಿನ್ನ ಮನೆತನವೇ ಒಂದು ಬಾಲಂಗೂಸವಿಲ್ಲದ ಗಾಳಿಪಟ ಅಂದಾಗ ನಿನ್ನ ಮೈದುನ ನನ್ನ ರುಂಡ ಮುಂಡನ್ನು ಚಂಡಾಡುವನೇ. ಬಿಂಕದಿಂದ ಮಾತನಾಡುವ ಬಿಕಾರಿ ಎಣ್ಣೆ, ಅರೆ ಕ್ಷಣದಲ್ಲಿ ಬಿಡುವೆ ನಿನ್ನ ಗರ್ಭದಲ್ಲಿ ನನ್ನ ಗಟ್ಟಿತನದ ಪಿಂಡವನ್ನು. ಕೈ ಬಿಡಲೇ ಅವಳ ಕೈಯನ್ನು. ಯಾರಲ್ಲ ನೀನು? ಕ್ರಾಂತಿ ವೀರ. ಕೈ ಇಟ್ಟರೆ ಕೈಲಾಸ, ಕಾಲಿಟ್ಟರೆ ಖಲಾಸ್. ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಇವಳ ಪಾದಕ್ಕೆ ಬಿದ್ದು ಕೈಲಾಸ ಸೇರ್ತೀಯಾ ಅಥವಾ ಕಾಲಿಟ್ಟು ತುಳಿದು ಖಲಾಸ್ ಮಾಡ್ಲ? ಕ್ರಾಂತಿ, ಒಂದು ಒದ್ದನೆಂದರೆ ಬೂದಿಯಾಗುತ್ತೀಯಾ, ಗುದ್ದಿದರೆ ಬೂದಿಯಾಗುತ್ತೀಯಾ? ನಾನು ಸಿಟ್ಟಿಗೆದ್ದರೆ ಸುಟ್ಟೆ ಹೋಗ್ತೀಯ ಮಗನೇ. ನನ್ನಂತ ಜನಪ್ರತಿನಿಧಿಯನ್ನು ಎದುರಾಕಿಕೊಳ್ತೀಯೇನೋ ಹರಾಮ್ ಕೊರೋ. ಜನಪ್ರತಿನಿಧಿ ಲೇ ನೀಲಕಂಠ, ನೀನು ಜನಪ್ರತಿನಿಧಿ ಅಲ್ಲ. ಕಂಡವರನ್ನು ಕೊಳ್ಳೆ ಹೊಡೆದು ಸಿಕ್ಕ ಹೆಣ್ಣಿನ ಮೇಲೆ ಕಚ್ಚೆ ಹರಕು ಕೆಲಸ ಮಾಡುವ ಕೆಟ್ಟ ಕಾಮುಕನ ಬಗಾಲೀಲು. ತಮ್ಮ ಹಂಗೆಲ್ಲ ಮಾತಾಡಬಾರ್ದು. ಅವ್ರು ಯಾಕಂದ್ರೆ ಮುಂದೆ ಈ ರಾಜ್ಯದ ಮಿನಿಸ್ಟರ್ ಆಗೋರು ಅದಾರ. ಈ ರಾಜ್ಯದ ನಾಯಕರು ಯಾರು ಗೊತ್ತಾ ನಿನಗೆ?
ವಿರೋಧ ಪಕ್ಷದ ನಾಯಕರಾಗಿ ವಿಧಾನಸೌಧನೆ ಘಟನೆ ನಡುಗಿಸಿ ಮುಖ್ಯಮಂತ್ರಿಯಾದ ಒಂದೇ ಒಂದು ನಿಮಿಷದಲ್ಲಿ SC/ST ಬ್ಯಾಕ್ಔಟ್ ದಿನದಲಿತರ ಸಾಲವನ್ನು ಮನ್ನಾ ಮಾಡಿ ಬಡವರು ಮತ್ತೊಬ್ಬರ ಹತ್ತಿರ ಕೈ ಚಾಚಿ ತಿನ್ನಬಾರದಂತ ಫ್ರೀಯಾಗಿ ಅಕ್ಕಿ ಗೋಧಿ ಕೊಟ್ಟರಲ್ಲ ಸಿಡಿಲಿನ ಸಿಂಹದ ಮರಿ ಸಿದ್ದರಾಮಯ್ಯನವರ ಕಡು ಈ ಜನ ಮೆಚ್ಚಿದ ರಾಜಕಾರಣಿಗಳು. ಜನ ಮೆಚ್ಚಿದ ರಾಜಕಾರಣಿಗಳ ಲೇ ಕ್ರಾಂತಿ, ಆ ಜನ ಮೆಚ್ಚಿದ್ದಕ್ಕೆ ನಾನು ಈ ತಾಲೂಕಿನ MLA ಆಗಿದ್ದು ಮಗನ. ನಿನ್ನಂತ ಸುಳ್ಳಕ ನಾಯಿ ಬೊಗಳ್ತದೆ ಎಂದು ತಲೆ ಕೆಡಿಸಿಕೊಳ್ಳುವನಲ್ಲ ಈ ನೀಲಕಂಠ ದೇಸಾಯಿ. ಇನ್ನು ಕೆಲವೇ ದಿನಗಳಲ್ಲಿ ನಿನ್ನನ್ನು ಎತ್ತಿ ಆ ಶ್ರೀದೇವಿ ಸಿರಿಸುಖನ ಉಣ್ಣದಿದ್ದರೆ ನನ್ನ ಹೆಸರು MLA ನೀಲಕಂಠ ದೇಸಾಯಿನೇ ಅಲ್ಲ. ಲೇ ಕ್ರಾಂತಿ, ನಾ ಹಾರಿದರೆ ಗಾಳಿಪಟ, ಉರಿದರೆ ಬೆಂಕಿಯ ಪಟ, ಸಿಟ್ಟಿಗೆದ್ದು ನಿಂತರೆ ನಿಮ್ಮ ವಂಶವೇ ಧೂಳಿಪಟ. ಬರುತ್ತೇನೆ. ಲೇ ನೀಲಕಂಠ, ನೀ ಮಾಡುವ ಚಟ್ಟಕ್ಕೆ ಚಟ್ಟ ಕಟ್ಟಿ ಏರಿಸುವ ಆ ನಿನ್ನ ಗಾಳಿಪುಟದ ಬಲಂಗುಸ ಕಿತ್ತೊಗೆದು ತಲೆ ಕೆಟ್ಟು ನಿನ್ನ ತಲೆ ಕಡೆದು ಈ ರಾವಣ ರಾಜಕೀಯಕ್ಕೆ ನಾಂದಿ ಹಾಡಲಿಲ್ಲ. ನನ್ನ ಹೆಸರು ಕಂಗೆಟ್ಟ ಕ್ರಾಂತಿ ವೀರಲೇ ಅಲ್ಲ. ಅಕ್ಕ ಕ್ರಾಂತಿ, ಅಳಬೇಡಕ್ಕ, ಅಳಬೇಡ. ಆ ಗೈಯಾಳಿ ಹೆಣ್ಣು ಮಾಡಿದ ಹೇಸಿ ಕುತಂತ್ರದಿಂದ ನೀನು ಮಾವ ಮನೆ ಬಿಟ್ಟು ಹೋಗಿದ್ದಾರೆಂದು ಗೊತ್ತಾಯಿತು. ನಿಮ್ಮನ್ನು ಹರೇಶ ಮಾಳಿಂಗ ಹುಡುಕಾಡುತ್ತಿದ್ದಾರೆ. ಬನ್ಯಕ್ಕ, ಹೋಗೋಣ. ಇಲ್ಲಪ್ಪ, ಬೇಡ. ನನ್ನ ಪತಿಯ ಮೇಲೆ ಆರ್ಲಾರ್ದ ಅಪವಾದವನ್ನು ಹೊರಿಸಿ ಮನೆಯಿಂದ ಹೊರ ಹಾಕಿದ್ದಾಳೆ ಆ ಕಾಮ ಪಿಶಾಚಿ. ಆ ಕಾಮ ಪಿಶಾಚಿಯ ಮುಖವನ್ನು ನಾನು ನೋಡ್ಲಾರನಪ್ಪ, ನಾನು ನೋಡ್ಲಾರೆ. ಹಣದ ವ್ಯವಸ್ಥೆ ಮಾಡಿಕೊಂಡು ಬರುವುದರೊಳಗಾಗಿ ಟೈಮ್ ಆಯ್ತು. ಬಾ ಶ್ರೀದೇವಿ, ಹೋಗೋಣ. ಎಲ್ಲಿಗೆ ಹೊರಟಿರುವೆ ಮಾವಯ್ಯ? ಕ್ರಾಂತಿ, ನೀನು? ಹೌದು, ನೀನು ಅಕ್ಕ ಮನೆ ಬಿಟ್ಟು ಹೋಗಿದ್ದಾರೆಂದು ಗೊತ್ತಾಯಿತು. ನಿಮ್ಮನ್ನ ಹರೇಶ ಮಾಳಿಂಗ ಊಟ ಬಿಟ್ಟು ಹುಡುಕಾಡುತ್ತಿದ್ದಾರೆ. ಬನ್ನಿ ಮಾವಯ್ಯ, ಹೋಗೋಣ. ಬೇಡ ಕ್ರಾಂತಿ, ಬೇಡ. ಸ್ವಂತ ಮಗಳಂತಿದ್ದ ನನ್ನ ತಮ್ಮನ ಹೆಂಡತಿ ಕಾಮುಕನೆಂದು ಅಪವಾದದ ಹೊರೆಯನ್ನು ಹೊರಿಸಿ ಮನೆಯಿಂದ ಹೊರನೂಕಿದ್ದಾಳೆ. ಅವಳ ಹೇಳಿಕೆಯ ಮಾತನ್ನು ನನ್ನ ತಮ್ಮಂದಿರು ನಂಬಿ ಬಿಟ್ಟರೆ ನಾನು ಇತ್ತು ಸತ್ತಂತೆ. ಕ್ರಾಂತಿ, ಇತ್ತು ಸತ್ತಂತೆ. ಮಾವ, ನಿಮ್ಮ ತಮ್ಮಂದಿರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ಆ ಜಾರಣಿ ಹೆಣ್ಣು ವಿಷಕಂಠನ ಕೈಗೊಂಬೆ ಆಗಿದ್ದಾಳೆ ಎನ್ನುವುದು. ಮಾವ, ಅವನ ಆಡಿಸಿದಂತೆ ಆಟವಾಡುತ್ತಿದ್ದಾಳೆ ಎನ್ನುವುದು ನಿಮ್ಮ ತಮ್ಮಂದಿರಿಗೆ ಗೊತ್ತಾಗಿದೆ. ಬನ್ನಿ ಮಾವ, ಹೋಗೋಣ. ಬನ್ರಿ. ನನ್ನ ಮೈದುನ ಮುಖವನ್ನು ಮಾವ, ಈ ನಾಟಕದ ಅಂತ್ಯ ಯಾವ ರೀತಿ ಆಗುತ್ತದೆ ಎಂದು ನೀವೇ ನೋಡುವಂತೆ. ಬನ್ನಿ ಮಾವ, ಹೋಗೋಣ. ಬನ್ನಿ ಸ್ವಾಮಿ, ನನ್ನ ಮೈದುನ ಮುಖವನ್ನು ನಾವು ನೋಡ್ಬೇಕು. ಮೊದಲು ಮನೆಗೆ ಹೋಗೋಣ, ನಡೆಯಿರಿ. ಈ ವಿಷಕಂಠನ ವಿಷದ ಮಾತಿಗೆ ಮರುಳಾದ ಪೆದ್ದ ಹೆಣ್ಣು, ನಾ ಹೇಳಿದಂತೆ ಕೇಳಿ ಆ ಧರ್ಮವಂತನ ಮನೆತನದ ಮರ್ಯಾದೆಯನ್ನು ಬೀದಿಗೆ ತಳ್ಳಿದ ಚಾಣಕ್ಯ ಹೆಣ್ಣು. ಇನ್ನು ಮುಂದೆ ಜೈಲಿನಿಂದ ಬಿಡುಗಡೆಯಾಗಿ ಬಂದ ಮಾಳಿಂಗನ ಕಥೆ ಮುಗಿಸಿ ಆ ಹರೀಶನನ್ನು ಹುಚ್ಚು ನಾಯಿಯನ್ನಾಗಿ ಮಾಡಿ ಅವರ ಮನೆತನದ ಅಧಿಪತಿ ನಾನಾಗಿ ಮೆರೆಯಲಿಲ್ಲ. ನನ್ನ ಹೆಸರು ವಿಷ ತುಂಬಿದ ವಿಷ ಕಂಠನೇ ಅಲ್ಲ. ವಿಷಗಂಟ, ಅಂದ ಹಾಗೆ ನೀನ್ ಇಲ್ಲಿದ್ಯಾ? ಬಾ ಹೋಗೋಣ. ಎಲ್ಲಿಗೆ ಪ್ರಿಯ? ಇಷ್ಟೊಂದು ಗಾಬರಿಯಾಗಿರುವೆಯಲ್ಲ. ನೋಡಿ, ಈಗಾಗಲೇ ನೀವ್ ಹೇಳಿದಂತೆ
ಧರ್ಮವಂತನ ಮೇಲೆ ಅಪವಾದ ಹೊರಿಸಿ ಅವನನ್ನ ಮನೆಯಿಂದ ಹೊರಗೆ ಹಾಕಿದ್ದೇನೆ. ಆ ಮಾಳಿಂಗ ಖಂಡಿತ ಖಂಡಿತ ಏ, ನನ್ನ ಸುಮ್ಮನೆ ಹುಚ್ಚಿ! ಬಿಡೋದಿಲ್ಲ, ಜೀವಂತ ಬಿಡೋದಿಲ್ಲ. ಬಾ ಇಲ್ಲಿ ಎಂಥವನ ಹೋಗೋಣ. ಬಗ್ಗೆ ತಲೆ ಕೆಡಿಸಿಕೊಂಡಿದ್ದೀಯಾ ನೀನು? ನಾನು ಯಾರು? ಈ ತಾಲೂಕಿನ MLA ತಮ್ಮ. ಧಾರವಾಡದಲ್ಲಿರುವ 20 ಎಕರೆ ಆಸ್ತಿ ಒಂದು ಬಂಗಲೆ ನಿನ್ನ ಹೆಸರಿಗೆ ಹಚ್ಚಿ ನಿನ್ನನ್ನು ಅಲ್ಲಿಯೇ ಸೇಫ್ ಆಗಿ ಇಟ್ಟು ಬರುತ್ತೇನೆ. ಆಯ್ತೆ? ಅಂದಾಗೆ ವಿಷಕಂಠ, ಈ ಮಾತು ನಿಜನಾ? ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ ಪ್ರಿಯ? ಹಾಗಾದರೆ ಹಿಂದೆ ಹೋಗೋಣ ಬಾ. ಆಯ್ತು, ಸರಿ, ಬನ್ನಿ ಹೋಗೋಣ. ನಿತ್ಕೋ ಪ್ರಿಯ. ಹೋಗುವುದಕ್ಕಿಂತ ಮುಂಚೆ ಕೊಡಬಾರದೆ ಒಂದು ಸಿಹಿ ಮುತ್ತಿನ ಕಾಣಿಕೆ. ಆಯ್ತು, ನಿಮ್ಮಿಷ್ಟದಂತೆ. ಮಾನಸ ಲೋಕದ ಪ್ರೇಮ ಕೊಲ್ಲಿ ಕೊಡುವ ಮದ ಮುದವನು ನೀಡುವ. ವಾ, ಹರಿಯದ ಮಬ್ಬಿನಲ್ಲಿ ಉಬ್ಬಿ ಪ್ರೇಮದ ತುಸೆಯನ್ನು ತೀರಿಸಿಕೊಳ್ಳುತ್ತಿರುವ ಪ್ರೇಮಿಗಳಿಗೆ ನನ್ನ ಹ್ಯಾಂಡ್ಸ. ಯಾರು? ಓಹೋ, ಹರೀಶ. ಅಂದರೆ ನಾನಿಟ್ಟುಕೊಂಡವಳ ಗಂಡ. ಹೇ, ಮುಚ್ಚು ಬಾಯ್ ಬದ್ಮಾಸ್ ನನ್ನ ಮಗನೇ. ನಾನು ಉಂಡು ಎಸೆದಿರುವ ಹೆಂಜಲವನ್ನು ನೆಕ್ಕುತ್ತಾ ಬಿದ್ದಿಯಲ್ಲ, ನಾಚಿಕೆ ಆಗಲವೇ ನಿನ್ನ ಜನ್ಮಕ್ಕೆ? ಹರೀಶ, ಬಾಯ್ ಬಿಗ್ ಹಿಡಿದು ಮಾತನಾಡು. ಇವನು ಬೇರೆ ಯಾರು ಅಲ್ಲ, ನನ್ನ ಪ್ರಿಯಕರ. ಏನೆಂದರೆ ಕೆಟ್ಟ ಸುಳ್ಳೆ. ತಾಳಿ ಕಟ್ಟಿದ ಗಂಡನೆದರಿಗೆ ಪ್ರಿಯಕರನೆಂದು ಉಬ್ಬಿ ಹೇಳುತ್ತಿದೆಯಲ್ಲ, ಇವನ ಕಣ್ಣು ತಪ್ಪಿಸಿ ಮತ್ತೊಬ್ಬ ಮಿಂಡನನ್ನು ಇಟ್ಟಿರಬೇಕಲ್ಲ. ಏ ಹರೀಶ, ಸಾವು ಸಮೀಪಕ್ಕೆ ತಂದುಕೊಳ್ಳಬೇಡ ಮಗನ. ಈ ವಿಷಕಂಠ ತಲೆ ಕೆಟ್ಟು ನಿಂತರೆ ನಿನ್ನ ತಲೆ ತೆಗೆಯುವುದಕ್ಕೂ ಹೆಸವನಲ್ಲ. ಊಟದ ತಾಟಿನಲ್ಲಿ ಉಚ್ಚೆ ಒಯ್ಯುವ ಕುಲಗೇಡಿನ ನಮಗನೆ. ನಿನ್ನ ಬೆದರಿಕೆಗೆ ಬೆದರುವ ಬೆಪ್ಪನಲ್ಲ ಈ ಹರೀಶ. ಆದರೆ ಈ ಬಿಡಾಡಿಗೆ ತಾಳಿ ಕಟ್ಟಿ ಕೆಟ್ಟನೆಂದು ನನ್ನ ಮನ ಪಶ್ಚಾತ್ತಾಪ ಪಡುತ್ತಿದೆ. ಗಂಡನದ ಸಾಯಿಸಿ ಮಿಂಡನದ ಬಯಸಿ ಓಡಿ ಹೋಗುವ ಸುಳ್ಳಿಯರು ನಿನ್ನಂಥವರೇ ಇರಬೇಕು. ಚಿನ್ನೋದೆ ಚಿತ್ರಿ, ನಿನ್ನಂತ ಅಭಿಚಾರಿಯ ಬಾಯಿಂದ ಪವಿತ್ರವಾದ ನನ್ನ ಹೆಸರನ್ನ ಕರೆಯಬೇಡ. ಪ್ರಾಮಾಣಿಕ ಪುತ್ಥಳಿಯಾದ ನನ್ನ ಅಣ್ಣನ ಮೇಲೆ ಅಪವಾದವನ್ನ ಭರಸಿ ನ್ಯಾಯ ನೀತಿಯ ನೆಲೆಯಾದ ನನ್ನ ತಮ್ಮನ ಮಾನ ಕಳೆಯಲು ನಿಂತಿರವೆಯೋ ಬಿಡೋಡಿ ಹೆಣ್ಣೆ, ನಾನು ನಿನ್ನನ್ನು ಮಾತ್ರ ಜೀವಂತ ಬಿಡುವುದಿಲ್ಲ. ಹರೀಶ, ಮಾಲಿಂಗ, ಕೈ ಬಿಡು ಅವಳನ್ನು. ಇಲ್ಲದಿದ್ದರೆ ನಿನ್ನನ್ನು ಸಾಯಿಸಿ ಬಿಡುತ್ತದೆ. ಕಷ್ಟಪಟ್ಟು ಗೆದ್ದಲ ಹುಳ ಕಟ್ಟಿದ ಹುತ್ತದಲ್ಲಿ ಈ ನೋಗಿಣಿಯನ್ನು ತಂದು ಬಿಟ್ಟು ನೀ ಕಾಳಿಂಗ ಸರ್ಪವಾಗಿ ನಮ್ಮನ್ನು ಕಚ್ಚಲು ಬರುವೆಯ ಮಗನೇ, ನಿನ್ನನ್ನು ಮಾತ್ರ ಜೀವಂತ ಬಿಡುವುದಿಲ್ಲ. ಜೀವಂತ? ಲೇ ಮಾಲಿಂಗ, ನಿನ್ನಂತೆ ಹಠ ತೊಟ್ಟು ಬಂದವರ ಘಟಹರ ಎನಿಸಿದವನಲ್ಲೇ ಈ ವಿಷಕಂಠ. ನಿಮ್ಮ ವಂಶದಲ್ಲಿ ತಾಕತ್ತಿದ್ದರೆ ನೀನೊಬ್ಬನೇ ಬಂದು ಮುಟ್ಟಿ ನೋಡಲೇ ಈ ವಿಷಕಂಠನನ್ನು. ತಾಕತ್ ಲೇ ವಿಷಕಂಠ, ಹುಟ್ಟುವಾಗಲೇ ತಾಕತ್ತನ್ನ ಬೆಳೆಸಿಕೊಂಡ ಬಂದ ವಂಶಲೇ ನಮ್ಮದು. ಕ್ರಿಸ್ತಶಕ ಪೂರ್ವ 927ರಲ್ಲಿ ವಿಶ್ವವನ್ನು ಗೆಲ್ಲುತ್ತೇನೆಂದು ಭಾರತದ ಮೇಲೆ ದಂಡೆತ್ತಿ ಬಂದ ಅಲೆಕ್ಸಾಂಡರನಿಗೆ ಎದುರಾಗಿ ನಿಂತವರೇ ಪಂಜಾಬ್ ಪ್ರಾಂತ್ಯದ ಗಡಾರಿ ಕುರುಬ. 18ನೇ ಶತಮಾನದಲ್ಲಿ ಬ್ರಿಟಿಷರ ಪಚ್ಚಲವನ್ನ ಮುರಿದು ಉಚ್ಚೆ ಒಯ್ಯುವಂತೆ ಮಾಡಿದ ವಂಶ ನಮ್ಮದು. ಪಡಿ ಕೊಟ್ಟವ ಪರಮ, ಹಿಡಿ ಕೊಟ್ಟವ ಧರ್ಮ. ಪತ್ತೆ ಮಾಡಿ ನೋಡಿದರೆ ಸತ್ಯನ ಧರ್ಮನ ಸತ್ಯ ಏನು ಉಳಿದಿತು ಎಂದು ಸತ್ತವರನ್ನ ಬದುಕಿಸಿ ಮಾತನಾಡಿಸಿದ ಧರ್ಮರ ವಂಶ ನಮ್ಮದು. ಲೇ ಮಗನ, ನಮ್ಮ ತಾಕತ್ತನ್ನ ಕೇಳ್ತೀಯ? ಒಂದೇ ಹೊರ್ತಕ್ಕ ನಿನ್ನ ರುಂಡ ಹಾರಿ ಈ ಮಾಲಿಂಗನ ಪಾದದ ಮುಂದ ಬೀಳಲು ಹಾಗೆ ಮಾಡದಿದ್ರ
ನಾನು ನಮ್ಮಪ್ಪರ ಮಗನ ಅಲ್ಲ. ನೆನೆಸಿಕೋ ನಿನ್ನ ಮನೆ ದೇವರನ್ನ. ಜೈ ಭಂಡಾರದ ಮನೆ. ವಿಷಕಂಠ ಏ ನಿಂತುಕೊಳ್ಳಲಿ ಬಿತ್ರಿ. ಗಂಡನೆದುರಿಗೆ ಸಾವಿತ್ರಿ, ಮಿಂಡನಿಗೆ ಬಟ್ಟೆ ಬಿಚ್ಚಿ ತೋರಿಸುವ ಬಿತ್ರಿ. ನಿನ್ನಂತ ಗಯ್ಯಾಳಿಗಳು ಇದ್ರೆ ಈ ಸಮಾಜದಲ್ಲಿ ಹೆಣ್ಣಿನ ಕುಲಕ್ಕೆ ಅವಮಾನ. ವಿಷಕಂಠ ಬೇಕಾ ನಿನಗೆ? ಹಾಗಾದರೆ ಹೋಗು ನೀನು ಅವನ ಜೊತೆ. ಹರೀಶ, ನಮ್ಮ ಮನೆತನದ ಮೇಲೆ ಕಳಂಕದ ಕೊಳೆಯನ್ನಿಟ್ಟ 2 ವಿಷ ಜಂತುಗಳು ಸರ್ವನಾಶವಾದವು. ಇನ್ನು ನನ್ನ ಅಣ್ಣ ಅತ್ತಿಗೆರನ್ನು ಹುಡುಕಿ ಆ MLA ನೀಲಕಂಠ ದೇಸಾಯಿ ಒಬ್ಬನನ್ನ ಎತ್ತಿ ಈ ನಾಟಕಕ್ಕೆ ಅಂತ್ಯ ಹಾಡೋಣ. ಬಾ ಹರೀಶ, ಹೋಗೋಣ.